4 ತಿಂಗಳ ಒಂದು ಪುಟ್ಟ ಮಗು ಅಂದರೆ ನೊಬೆಲ್ ರೆಕಾರ್ಡನ್ನು ಮಾಡಿದೆ. ಅಂದರೆ ಒಂದು 125 ಕಾರ್ಡನ್ನು ಐಡೆಂಟಿಫೈ ಮಾಡೋ ಮುಖಾಂತರ ಒಂದು ಇಡೀ ಒಂದು ನೊಬೆಲ್ ರೆಕಾರ್ಡಲ್ಲಿ ಒಂದು ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಈಗ ಈ ಬಗ್ಗೆ ಮಾತನಾಡೋಕ್ಕೆ ಆ ಪುಟ್ಟ ಕಂದಮ್ಮ ತಾಯಿಗೆ ಇರ್ತಕ್ಕಂಥ ಸ್ನೇಹ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಯಾವ ಥರ ಟ್ರೈನಿಂಗ್ ಕೊಟ್ಟರು, ಇದು ಯಾವಾಗಿಂದ ಅವರು ಆ ಮಗು ಗುರುತು ಹಿಡಿಯೋಕ್ಕೆ ಐಡೆಂಟಿಫೈ ಮಾಡ್ತಾರೆ ಅನ್ನೋ ಬಗ್ಗೆ ಈ ರೀತಿ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋಕ್ಕೆ ಅವ್ರ ತಾಯಿ ಇದ್ದಾರೆ. ಅವ್ರನ್ನ ಕೇಳ ಮೇಡಮ್, ಮಗು ಯಾವಾಗಿಂದ ನೀವು ಟ್ರೈನಿಂಗ್ ಕೊಟ್ಟಿದ್ರಿ, ಏನು ವಿಚಾರ ಅಂತ? ಆ್ಯಕ್ಚುಲಿ ನಾನು ಅವಳು 2 ಮಂತ್ಸ್ ಇದ್ದಾಗಿಂದನೂ ಸ್ಟಾರ್ಟ್ ಮಾಡಿದ್ದೆ. ಅವಳು ಕಣ್ಮುಖಾಂತರ ತೋರಿಸ್ತಾ ಇದ್ಲು, ನನಗೆ ಅದು ಗೊತ್ತಾಯಿತು. ಆಮೇಲೆ ಟಿ ವಿಲಿ ನ್ಯೂಸಲ್ಲಿ ತೋರಿಸಿದ್ರು 120 ಕಾರ್ಡ್ಸ್ ಮಾಡಿದೆ ಆಂಧ್ರ ಪ್ರದೇಶ್ ಮಗು ಅಂತ. ಇವಳು ಆಲ್ಮೋಸ್ಟ್ 4 ಮಂತ್ಸಿಗೆ 125 ಕಾರ್ಡ್ಸ್ ಮಾಡ್ತಾ ಇದ್ಲು. ನಾನು ನೋಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಅಪ್ಲೈ ಮಾಡಿದ್ದೆ, ಅವಳು ಸೆಲೆಕ್ಟ್ ಆಗಿದ್ದಾಳೆ ಅದಕ್ಕೆ. ಅಂದರೆ ಮೇಡಮ್, ಈ ಮಗುವಿಗೆ ಯಾವಾಗಿಂದ ನೀವು ಟ್ರೈನಿಂಗ್ ಕೊಟ್ಟಿದ್ದು? ಅಂದರೆ ಮೇ ಬಿ ಒಂದು 4 ತಿಂಗಳೋ 3 ತಿಂಗಳೋ 2 ತಿಂಗಳು ಯಾವಾಗಿಂದ ನೀವು ಟ್ರೈನಿಂಗ್ ಕೊಟ್ಟಿರಿ? ಯಾವಾಗ ಈ ರೆಕಾರ್ಡ್ ನಿಮಗೆ ಬಂದಿರೋದು? ನಾನು ಅವಳಿಗೆ 2 ಮಂತ್ಸಿಂದಾಗಿದ್ದಾನು ಸ್ಟಾರ್ಟ್ ಮಾಡಿದ್ದೆ. ನನಗಿದು ರಿಸೀವ್ ಆಗಿದ್ದು 3rd ಮೇ, ಅಂದರೆ ಅವಳು 4.5 ಮಂತ್ಸ್ ಇದ್ದಾಗ. ಅವಳು 4 ಮಂತ್ಸಿಗೆ ಬ್ರೇಕರ್ ರೆಕಾರ್ಡ್ ಅಪ್ಲೈ ಮಾಡಿದ್ದು, ಅವಳು ವರ್ಲ್ಡ್ ರೆಕಾರ್ಡ್ ಆಗಿದೆ. ಅಂದರೆ ಈ ಹಿಂದೆ ಯಾರಾದರೂ ಈ ಥರ ರೆಕಾರ್ಡ್ಗಳು ಮಾಡಿದ್ರಾ? ಅಂದರೆ ಯಾರು ಮಾಡಿದ್ರಿ ಏನಂತ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಮೇಡಮ್? ನನಗೆ ಗೊತ್ತಾದ ಪ್ರಕಾರ 120 ಕಾರ್ಡ್ಸ್ ಮಾಡಿದ್ದಾಳೆ ಒಂದು ಆಂಧ್ರ ಪ್ರದೇಶ್ ಮಗು ಅಂತ ಗೊತ್ತಾಯಿತು. ಸೊ ಇವಳು ಆಲ್ಮೋಸ್ಟ್ 125 ಕಾರ್ಡ್ಸ್ ಮಾಡ್ತಾ ಇದ್ಲು. ಸೊ ನನಗೆ ಅದರಿಂದ ಗೊತ್ತಾಯಿತು ನಾನು ನೋಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಅಪ್ಲೈ ಮಾಡ್ಬೋದು ಅಂತ. ಯಾವ್ಯಾವ ಥರ ಕಾರ್ಡ್ಗಳು, ಅಂದರೆ ಬರೀ ಕಾರ್ಡ್ಗಳು ಅಷ್ಟೇನಾ, ಏನೇನು ಐಡೆಂಟಿಫೈ ಮಾಡುತ್ತೆ ಮೇಡಮ್? ಇವಳು ಹಲವಾರು 11 ಕ್ಯಾಟಗರೀಸಲ್ಲಿ ಕಾರ್ಡ್ಸ್ನ ಐಡೆಂಟಿಫೈ ಮಾಡ್ತಾಳೆ. ಆಲ್ಮೋಸ್ಟ್ ಫ್ಲ್ಯಾಗ್ಸ್ ಆಗಲಿ, ಫ್ರೂಟ್ಸ್, ಫ್ಲವರ್ಸ್, ಬರ್ಡ್ಸ್, ವೈಲ್ಡ್ ಆ್ಯನಿಮಲ್ಸ್, ಈ ಥರ 11 ಕ್ಯಾಟಗರೀಸಲ್ಲಿ ಫೈಂಡ್ ಮಾಡ್ತಾಳೆ. ಅಂದರೆ ಈಗ ಈ ರೆಕಾರ್ಡ್ ನಿಮ್ಗೆ ರಿಸೀವ್ ಆಗಿದ್ದೆ ಯಾವಾಗ? ಇದಕ್ಕೆ ಏನಾದರೂ ಯಾವ ಥರ ಪ್ರೊಸೆಸ್ಗಳಿತ್ತು ಮೇಡಮ್? ನನಗೆ ಇದು ರಿಸೀವ್ ಆಗಿದ್ದು 3rd ಮೇ. ನಾನು ಅಪ್ಲೈ ಮಾಡಿದ್ದು ಲೈಕ್ ಇವಳು 4 ಮಂತ್ಸ್ ಇದ್ದಾಗ. ರಿಸೀವ್ ಆಗೋಕ್ಕೆ ಆಲ್ಮೋಸ್ಟ್ 15-20 ಡೇಸ್ ಪ್ರೊಸೀಜರ್ ಹಿಡಿಯತ್ತೆ. ನಾವು ಫಸ್ಟು ಅಪ್ಲೈ ಮಾಡಿ ವಿಡಿಯೋಸ್ ಎಲ್ಲ ಕೊಡಬೇಕು. ಅದು ಆಮೇಲೆ ಸೆಲೆಕ್ಟ್ ಆದಮೇಲೆ ಅವ್ರು ನಮಗೆ ಮೇಲ್ ಮುಖಾಂತರ ತಿಳಿಸ್ತಾರೆ ಮಗು ಸೆಲೆಕ್ಟ್ ಆಗಿದೆ ಅಂತ. ಆಮೇಲೆ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅಂದರೆ ಮುಂದಿನ ದಿನಗಳು ಇನ್ನೂ ಅಂದರೆ ಗಿನ್ನಿಸ್ ರೆಕಾರ್ಡ್ ಆಗಲಿ ವರ್ಲ್ಡ್ ರೆಕಾರ್ಡ್ ಆಗಲಿ ಮಾಡ್ತಕ್ಕಂಥ ಇನ್ನೂ ಏನಾದರೂ ಪ್ರಯತ್ನ ಮಾಡ್ತಿದ್ದಾರೆ ಅಥವಾ ಏನಾದರೂ ಟ್ರೈನಿಂಗ್ ಏನಾದರೂ ಕೊಡ್ತಿದ್ದಾರೆ ಮೇಡಮ್ ಮಗುಗೆ? ಸರ್, ಟ್ರೈನಿಂಗ್ ಏನಿಲ್ಲ, ಬಟ್ ಅವಳು ನನಗೇನ ಮುಂದೆ ಸಪೋರ್ಟ್ ಮಾಡಿದ್ರೆ ನೋಡೋಣ, ಟ್ರೈ ಮಾಡೋಣ. ಬಟ್ ನಾನು ಯಾವುದೇ ರೀತಿ ಅವಳಿಗೆ ಫೋರ್ಸು ಮಾಡ್ತಾಯಿಲ್ಲ, ಸ್ಟ್ರೆಸ್ಸು ಮಾಡ್ತಾಯಿಲ್ಲ. ಅವಳು ಕಲಿಯೋಕ್ಕೆ ತುಂಬ ಇಷ್ಟಪಡ್ತಾಳೆ. ಅದಕ್ಕಾಗಿ ಅವಳು ಹೆಂಗೆ ಇಷ್ಟಪಡ್ತಾಳೆ ಆ ರೀತಿ. ಅಂದರೆ ಕೊನೆಯದಾಗಿ ಮನೆಯಲ್ಲಿ ಯಾವ ಥರ ಸಂತಸ ಮನೆ ಮಾಡಿದೆ, ಇದಕ್ಕೆಲ್ಲ ನಿಮ್ಮ ಕುಟುಂಬಸ್ಥರು ಯಾವ ಥರ ಹರ್ಷ ವ್ಯಕ್ತಪಡಿಸ್ತಾರೆ? ತುಂಬ ಖುಷಿಯಾಗಿದ್ದಾರೆ. ಈ ಥರ ರೆಕಾರ್ಡ್ ಮಾಡ್ಬೋದು ಅಂತ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಇದರಿಂದ ನಮ್ಮ ಸುತ್ತಮುತ್ತ ಇರೋರು ತುಂಬ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಮನೇಲಿರೋರು ತುಂಬ ಖುಷಿ ಪಡ್ತಾ ಇದ್ದಾರೆ. ಓಕೆ, ಅಂದರೆ ಈ ಬಗ್ಗೆ ನಿಮ್ಮನ್ನು ಯಾರಾದರೂ ಕೇಳ್ತಿದ್ದಾರೆ, ನಿಮ್ಮ ಮಗು ಈ ಥರ ಮಾಡ್ತು ನಮಗೂ ಏನಾದರೂ ಸ್ವಲ್ಪ ಐಡಿಯಾ ಕೊಡ್ತೀರಾ, ಏನಾದರೂ ನೆರೆ ಹೊರೆಯವರು ಏನಾದರೂ ಕೇಳ್ತಿದ್ದಾರಾ ಮೇಡಮ್? ಹೌದು, ಕೇಳ್ತಾ ಇದ್ದಾರೆ. ಬಟ್ ನಾನು ಕೂಡ ಇದು ಪೇರೆಂಟಿಂಗ್ ಕೋಚ್ ಅನ್ನೋ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವು ಪೇರೆಂಟ್ಸಿಗಿದ್ದು ಇದರಿಂದ ತುಂಬ ಹೆಲ್ಪ್ ಆಗತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ. ನನ್ನ ಮಗು ಮಾಡಾದ್ಮೇಲೆ ಕೇಳ್ತಾ ಇದ್ದಾರೆ. ಬಟ್ ನಾನು ಪೇರೆಂಟಿಂಗ್ ಕೋಚ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಪೇರೆಂಟ್ಸಿಗೆ ರೀಚ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮಗುವಿನ ತಾಯಿ ಸ್ನೇಹ ಅವರ ಮಾತಾಗಿತ್ತು. ಅಂದರೆ ಇದು 2 ತಿಂಗಳ ಇದ್ದಾಗಲಿಂದನೇ ಆ ಮಗುವಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ವಿ. ಆದರೆ 2 ತಿಂಗಳು ಆಗಿರ್ತಕ್ಕಂಥ ವಿಡಿಯೋನ ನಾವು ನೊಬೆಲ್ ರೆಕಾರ್ಡ್ಗೆ ಕಳಿಸಿದ್ವಿ. ಅದು ನಮಗೆ ಇವಾಗ ರೀಸೆಂಟ್ಲಿ ರೀಚ್ ಆಗಿದೆ. ಮುಂದಿನ ತಿಂಗಳು ಇನ್ನೂ ದೊಡ್ಡ ಸಾಧನೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಈ ಒಂದು ಕೋಚನ್ನು ಸಹ ನಾವು ಮನೆಯಲ್ಲೇ ಟ್ರೈನಿಂಗ್ ಮಾಡಿದ್ದೀವಿ. ಆದರೆ ಆ ಒಂದು ಮಗುಗೆ ಯಾವುದೇ ರೀತಿ ಫೋರ್ಸ್ಫುಲ್ಲಾಗಿ ಮಾಡಲ್ಲ, ಅವ್ರಿಗೆ ಸ್ಟ್ರೆಸ್ ಆಗೋ ಥರ ಮಾಡಲ್ಲ ಅಂದ್ಬಿಟ್ಟು ಮಗುವಿನ ತಾಯಿ ಸ್ನೇಹ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಸಾಗರ್ ಜೊತೆ ವಿನೋದ್ ಕಮ್ತಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.